ಕರ್ನಾಟಕದ ಇಂದಿನ ಪ್ರಮುಖ ಸುದ್ದಿಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ, ಕಾಂಗ್ರೆಸ್ ಸರ್ಕಾರ ಮುಂದಿನ 5 ವರ್ಷವೂ ನಮ್ಮ ಹತ್ತಿರವೇ ಇರುತ್ತೆ. ಡಿಕೆಶಿ ಜೊತೆ ಯಾವುದೇ ದ್ವೇಷವಿಲ್ಲ ಎಂದಿದ್ದಾರೆ. ಸೂಚನೆಯ ಪ್ರಕಾರ ಹೊಸ ಮಿಸ್ ಇನ್ಫಾರ್ಮೇಷನ್ ಕಾಯ್ದೆ ಬರುತ್ತಿದ್ದು, ಸುಳ್ಳು ಸುದ್ದಿಗೆ 7 ವರ್ಷ ಜೈಲು ಶಿಕ್ಷೆ ಸಾಧ್ಯತೆ ಇದೆ. ಕೊಡಗು, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ 6,000 ಕಾಫಿ ತೋಟದವರ ತೋಟಗಳು ಹರಾಜಿಗೆ ಹೋಗುವ ಭೀತಿ ಎದುರಾಗಿದೆ. ಬೆಂಗಳೂರು ವಿಜಯ್ ಆಸ್ಪತ್ರೆಯಲ್ಲಿ ಬೆಂಕಿ ಅವಘಡ ಕಾಣಿಸಿಕೊಂಡಿದ್ದು, 26 ರೋಗಿಗಳನ್ನು ತಕ್ಷಣ ಸ್ಥಳಾಂತರಿಸಿ ಅಪಾಯದಿಂದ ತಪ್ಪಿಸಲಾಗಿದೆ. ಹಾಸನ ಜಿಲ್ಲೆಯ ಯುವ ಜನರಲ್ಲಿ ಹೃದಯಾಘಾತ ಪ್ರಕರಣ ಹೆಚ್ಚಳವಾಗಿದ್ದು, ರಾಜ್ಯದ ಮೆಡಿಕಲ್ ತಂಡಗಳಿಂದ 2 ವರ್ಷಗಳ ವಿಶ್ಲೇಷಣೆ ಆರಂಭ. ಜುಲೈ 1ರಿಂದ ಲೈನ್ ರಸ್ತೆಯ ಟೋಲ್ ಶುಲ್ಕಕ್ಕೆ 10% ಹೆಚ್ಚಳವಾಗಲಿದೆ. ಕಲಬುರಗಿ ಜೋಳದ ರೊಟ್ಟಿಗೆ ಪ್ರಧಾನಿ ಮನ್ ಕಿ ಬಾತ್ನಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದು, 10,000 ರೊಟ್ಟಿ ಮಾರಾಟ 10 ನಗರಗಳಿಗೆ ವಿಸ್ತರಣೆ. ಇಂದಿನ ಟಾಪ್ ನ್ಯೂಸ್ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನ್ಯೂಸ್ ಬೈಟ್